ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗು. ಹೂ ತಗೊಳ್ಳೋಣ ಅಂತೇಳಿ ಬಂದೆ ಆಚೆ. ಸ್ವಲ್ಪ ಬಾಡ್ದಂಗೆ ಆಗಿದ್ದು, ಸ್ವಲ್ಪ ಕಪ್ಪಾಗಿದ್ದು ಅಷ್ಟೇ, ಬಾಡಿರಲಿಲ್ಲ, ಕಪ್ಪಾಗಿದ್ದು. ಸ್ವಲ್ಪ ದಪ್ಪ ಹೂ ಬರುತ್ತಲ್ಲ ಸೇವಂತಿಗೆ, ಆ ಹೂ. ಇದು 1/4 kg 30 ಅಂತ ಹೇಳಿ ಕೊನೆಗೆ ಅರ್ಧ kg 40 ಕೊಟ್ಬಿಟ್ರು ಅಂಕಲು. ಅದು ಯಾಕೋ ಗೊತ್ತಿಲ್ಲ, ಅಷ್ಟೊಂದು ಹೂವಿದ್ದು ಎಲ್ಲ ಲಾಸ್ಟಿಗೆ ಅರ್ಧ kg 40 ಅಂತ ಹೋಗಿದ್ರು. ಫೈನಲಿ ತೊಗೊಂಬಂದೆ. ಇಲ್ಲಿ ನೋಡಿ, ಮಕ್ಕಳು ಚಿಂಟುನ ಆಟ ಆಡಿಸ್ತಿದ್ದಾರೆ. ಚಿಂಟು ಅಂದರೆ ನಮ್ಮ ಓನರ್ ಇದ್ದಾರಲ್ಲ, ಅವ್ರ ಮನೆ ನಾಯಿ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಸಖತ್ತಾಗಿದೆ ನಾಯಿ. ಬಟ್ ಭಯ ಆಗುತ್ತೆ ನನಗೆ, ಅಂದರೆ ನಾನು ಯಾವತ್ತೂ ನಾಯಿನ ಮುಟ್ಟಿಲ್ಲ. ಅಂದರೆ ನಮ್ಮ ಬೈರ ಅಂದರೆ ನಾವು ಸಾಕಿದ್ದು, ನಮ್ಮ ಜೊತೆ ಇರ್ತಾನೆ, ಅದೊಂಥರ. ಬಟ್ ಬೇರೆ ಮನೆ ನಾಯಿ ಅಂದರೆ ಸ್ವಲ್ಪ ಭಯ ಆಗುತ್ತೆ. ಅರ್ಧ kg ಹೂ ತೊಗೊಂಡೆ ಫೈನಲಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿದ್ದಾರೆ ಅಂತ. ಹಾಂ, ಹೌದಾ? ಅದಕ್ಕೆ ನಿಧಾನಕ್ಕೆ ಇಟ್ಕೊಳ್ರಿ, ಆಮೇಲೆ ಬಿಟ್ಕಿಟ್ಟಿರಾ? ಅದು ಫುಲ್ಲು ಇದಾಗುತ್ತೆ ಅನ್ಸುತ್ತೆ. ಹಾಂ, ಯಾವುದು ಬೆಕ್ಕಾ? ಹೌದಾ? ವೈಟ್ ಬರುತ್ತಲ್ಲ, ಇಲ್ಲ ಅದಾ ಇದಾಕಿರೋದು, ಮರಿ ಹಾಕಿರೋದು? ಹಾಂ ಹಾಂ ಹಾಂ. ಕಪ್ಪುದು ಅದ್ರ ಮರಿ ಇನ್ನೊಂದು ಮರಿ ಹಾಕಿರೋದಾ? ಹೌದಾ? ಎಷ್ಟು ಚೆನ್ನಾಗೈತೆ. ಸ್ನಾನ ಮಾಡಿಸಿದ್ರಾ? ಮತ್ತೆ ಯಾಕೆ ಇಡ್ಕೋ ಅಂತ ಮಾತಾಡ್ತಿದ್ರಲ್ಲ, ಏನ ಇದನ್ನ? ಇವಾಗ ಅಕ್ಕ ಇದಾರಲ್ಲ, ದೊಡ್ಡವ್ರು ಮತ್ತೆ ಸಣ್ಣವ್ರ ಅಕ್ಕ, ಅವ್ರಂದ್ರೆ ಇಷ್ಟ. ಅವರೆಲ್ಲ ರೂಢಿ ಮಾಡೋರೆ, ಹೊಲಕ್ಕೆ ಹೊಡ್ಕೊಂಡ್ಬಿಟ್ಟೆ ಬಿಟ್ರೆ ಹಂಗೆ ಹೋಗ್ತದೆ. ಚುಟ್ಟು ಚುಟ್ಟು ಬಿಡ್ತಾನೆ, ಅಲ್ಲೇ ರೂಢಿ ಇದೆ ಜಾಸ್ತಿ. ಅವರೇ ಬಿಡ್ತಾರೆ ಮೊಟ್ಟೆ. ನಾನು ಯಾವಾಗ ಒಂದ್ಸಲ ಇವತ್ತು ಗಾಡಿ ಸರ್ವಿಸಿಗೆ ಬಿಟ್ಟಿದ್ರು, ಅದಕ್ಕೆ ಪಳ ಅಂತ ಹೊಳಿತಾ ಇದೆ ಕಾರ್ ನಮ್ಮದು. ಅಷ್ಟು ಕ್ಲೀನಾಗಿ, ಅಂದರೆ ಸರ್ವಿಸ್ ಮಾಡಿಸ್ಲಿಲ್ಲ ಅಂದ್ರೂ ನಮ್ಮ ಮನೆಯವ್ರು ನೀಟಾಗಿ ಇಟ್ಕೋತಾರೆ ಕಾರ್ ಮಾತ್ರ. ಕಾರ್ ವೈಸ್ ಅಂತೂ ಮಾತಾಡೋಂಗೆ ಇಲ್ಲ, ನಮ್ಮ ಮನೆಯವ್ರು ಅಷ್ಟು ಚೆನ್ನಾಗಿ ಇಟ್ಕೋತಾರೆ. ಇವತ್ತು ಸರ್ವಿಸ್ ಮಾಡೋದ್ರಿಂದ ಸ್ವಲ್ಪ ಪಾಲಿಶ್ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ರು, ಹಂಗಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. ಒಂದು ಫೇವ್ರೆಟ್ ನನಗೆ, ಅದನ್ನು ತರಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ದಿನದಿಂದ ಹೇಳ್ತಿದ್ದೆ ತೊಗೊಬರೋಣ ಅಂತ. ಪುನಿ ಪೇಮೆಂಟ್ ಆಗಲಿ ಇರು ಅಂತ ಹೇಳಿದರು. ಸೊ ಫೈನಲಿ ಒಪ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ 8ನೇ ಮೈಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಶೋರೂಮಿಗೆ ಹೋಗೋಣ ಅಂತ ಹೇಳಿ. ಏನು ಶೋರೂಮು, ಯಾಕೆ ಶೋರೂಮು ಅಂತ ಹೇಳಿ ಮುಂದೆ ತೋರಿಸ್ತೀನಿ. ಬನ್ನಿ, ವ್ಲಾಗ್ನ ಸ್ಕಿಪ್ ಮಾಡದೆ ನೋಡಿ, ಆಯಿತಾ? ಅಯ್ಯೋ, ಸಿಗ್ನಲ್ ಬಿದ್ದುಬಿಡ್ತು. ಸಿಟ್ಟಾಗಿ ಬಂದಿರೋದು ಮತ್ತ. ಅಯ್ಯೋ ಸಿಗ್ನಲ್. ನೈ, ನನ್ನ ಹೆಸರು ಪುಕ್ಷಟ್ಟೆನಾ? ಇಲ್ಲೇ ತಿಂತಾರೆ, ಇಲ್ಲೇ ಮಂಕಂತಾರೆ, ಇಲ್ಲೇ ಇರ್ತಾರೆ. ಕುತ್ಕೊಬಿಟ್ಟು ಬೀಳ್ತೀಯ. ಚೀನಾ, ಬಾ ಮುಂದೆ ಬಾ. ಕಾಣ್ತಾ ಇಲ್ಲ ಮಗ್ನೆ. ಸೊ ಫೈನಲಿ 8ನೇ ಮೈಲಿಗೆ ಬಂದ್ವಿ. ಇಲ್ಲೂ ಕೂಡ ಸಿಗ್ನಲ್ ಇತ್ತು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ಟ್ರಾಫಿಕ್ ತುಂಬಾ ಇತ್ತು. ಸೊ ಟ್ರಾಫಿಕ್ ಎಲ್ಲ ದಾಟಿ ಬರೋಷ್ಟರೊಳಗೆ 8:15 ಹೋಗ್ಬಿಡ್ತು. ನಾನು ಪೂಜೆ ಕೂಡ ಮಾಡಿಲ್ಲ. ಹೋದ್ಮೇಲೆ ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿ ಸ್ನಾನ ಮಾಡ್ಕೊಂಡಿದ್ದಾಳೆ, ಹಂಗೆ ಬಂದ್ಬಿಟ್ಟೆ. ನಮ್ಮ ಮನೆಯವ್ರ ಮನಸ್ಸು ಚೇಂಜ್ ಆಗಿಬಿಟ್ರೆ ಅಂತ ಹೇಳಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಆದೀಶ್ವರ್, ಇದೇ ಶೋರೂಮಿಗೆ ಬಂದಿರೋದು. ಈಗ ಗೊತ್ತಾಗಿರುತ್ತೆ ಸಾಮಾನ್ಯ ನಾವೇನು ತೊಗೊಳಕ್ಕೆ ಬಂದಿರ್ತೀವಿ ಅಂತ ಹೇಳಿ. ಗೊತ್ತಾಗಲಿಲ್ಲ ಅಂದರೆ ಮುಂದೆ ನೋಡಿ ಏನು ತೊಗೊಂಡ್ವಿ ಅಂತ ಗೊತ್ತಾಗುತ್ತೆ.
ಬಂದಿದ್ದ ಕೆಲಸ ಅಂತೂ ಸೂಪರಾಗಿ ಆಯಿತು. ನಾನೇನೋ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಅನ್ನಿಸ್ತು. ಆಯಿತು ನಮ್ಮ ಕೆಲಸ ಎಲ್ಲ. ಕೇಕ್ ಕೊಡಿಸ್ತೀನಿ. ಓಕೆ ಸರಿ, ಹೋಗೋಣ ಈಗ. ಫ್ರಿಜ್ ತೊಗೊಂಡು ಹೋಗ್ಬಿಡೋದು, ಆಮೇಲೆ ಕೊಡ್ಸೋದು. ಓಕೆ ಬನ್ನಿ ಮೊನ್ನೆ, ಬಿಡು ಮೊನ್ನೆ. ಕೈ ತೆಗಿ ಹಾಂ, ಆಯಿತಾ? ಇಷ್ಟ ಆಯ್ತಾ? ಹೌದಾ? ಹೋಗೋಣ, ಬಿಡು, ಕೈ ತೆಗಿ. ಹೋಗೋದಾ? ಬಾ. ಫ್ರಿಜ್ ಅವರೇ ತಗೊಂಡು ಕೊಡ್ತಾರೆ ಮನೆಗೆ. ಮನೆಗೆ ಅವರೇ ತಂದು ಕೊಡ್ತಾರೆ ಮಗಳೇ. ಎಸ್, ಫೈನಲಿ ಒಂದು ಫ್ರಿಜ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಫ್ರಿಜ್ ತೊಗೊಂಡ್ವಿ. ನಿಜವಾಗ್ಲೂ ಇಷ್ಟ ಆಯಿತು ನನಗಂತೂ. ನಾನು ಅಂದ್ಕೊಂಡಿದ್ದು ಪ್ರಾಡಕ್ಟ್ ಸಿಗುತ್ತೋ ಇಲ್ವೋ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಂದಿದ್ದೆ. ಫೈನಲಿ ತೊಗೊಂಡ್ವಿ. ಇಬ್ಬರು ಪುನಿನೇ ಸೆಲೆಕ್ಟ್ ಮಾಡಿದ್ರು. ಕೊನೆಗೆ ಪುನಿ ಸೆಲೆಕ್ಟ್ ಮಾಡಿದ್ದೆ. ನನಗೂ ಇಷ್ಟ ಆಯಿತು. ಒಂದು ಫ್ರಿಜ್ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಎಲ್ಲ ವೇಸ್ಟ್ ಆಗುತ್ತೆ ಐಟಮ್ ಅಂತ ಹೇಳಿ. ಹೇಳ್ತೀಯಾ? ಫೈನಲಿ ಫ್ರಿಜ್ ತೊಗೊಂಡು ಬುಕ್ ಮಾಡಿ ಬಂದ್ವಿ. ನಾಳೆ ಡೆಲಿವರಿ ಕೊಡ್ತಾರಂತೆ. ಯಾವ ಫ್ರಿಜ್ ಅಂತ ಹೇಳಿ ನಾಳೆ ತೋರಿಸ್ತೀನಿ. ಬೇಕ್ರಿ ಸಿಗ್ಬೇಕು ತಾನೆ? ಬೇಕು ಅಂದರೆ ಏನು ಹಾರ್ಕೊಂಬರುತ್ತೆ ಹಿಂಗೆ ಕೇಕು? ಇದು ಯಾವ ದೇವ್ರ ಮೇಲೆ ಆಣೆ? ಬಿಟ್ಟರೆ ನನ್ನ ಮೇಲೆ ಹಣೆ ಇಟ್ಟಿರ್ತೀವಿ. ಚಾಮ? ಯಾವ ಚಾಮ? ಯಾವ ಚಾಮನು? ಬೆಳವಡಿ. ಓಹೋ, ಚಾಮ ನೋಡಿದ್ರೆ ಏನನ್ಸುತ್ತೆ ನಿಂಗೆ? ಕಳ್ದೋಗ್ಬಿಡ್ತೀವಿ. ಆಮೇಲೆ ನಿಮ್ಮೂರು ಚಾಮ ನೋಡ್ರಿ ನಾವು ಅಲ್ವನಮ್ಮ? ದೂತ್ರಾಯಿ ನೋಡಿರ? ದೂತ್ರಾಯಿ ನೋಡ್ರಿ ಕೈ ಮುಗಿಬೇಕು ಅನ್ಸುತ್ತಲ್ಲ. ಹಳೆ ಕಾಲದ ಕಾರ್ ಹೋಗ್ತಾ ಇದೆ ನೋಡಿ ಇಲ್ಲಿ. ನಮ್ಮ ಪುಟಾಣಿ ಅಂತೂ ಕೇಕ್ ಕೊಡಲಿಲ್ಲ ಅಂತೇಳಿ ತುಂಬ ಮುನಿಸ್ಕೊಂಡಿದೆ. ಬೇಕ್ರಿ ಸಿಗ್ತಾ ಇಲ್ಲ ನಮಗೆ. ಸಮಾಧಿ ರಾಜ್ಕುಮಾರ್ ಸಮಾಧಿ ಮಗನೇ. ಹಿಂದ್ಗಡೆ ಬರ್ತಾನೆ ಕಾರಳಿಕೆ. ಇಲ್ಲೇ ಬಂದಲ್ಲ. ಕೊಡಿಸ್ತೀನಿ. ರಾಜ್ಕುಮಾರ್ ಸಮಾಧಿ ನೋಡಬೇಕು ಒಂದ್ಸಲ. ನಾನು ಯಾವಾಗಲೂ ಒಂದ್ಸಲ ಹೋಗಿದ್ದು, PU ನಲ್ಲಿದ್ದೆ ಅನ್ಸುತ್ತೆ ಅವಾಗ ಹೋಗಿದ್ದು. ಅಪ್ಪು ಸರ್ದೆಲ್ಲ ನೋಡೇ ಇಲ್ಲ, ಹೋಗ್ಬೇಕು ಒಂದ್ಸಲ. ಬಂಗಾರಿ ಕಾಂಪ್ರಮೈಸ್ ಆದ ನಿಮ್ಮ ಪಪ್ಪನ ಹತ್ರ? ಹಾಂ, ಹೌದು. ಮಾತಾಡಿಸ್ತೀಯ ಪಪ್ಪನ? ಕತ್ರಿ ಕೊಡೋಣ. ಇದು 100 ರೂಪಾಯಿ ಇಷ್ಟಕ್ಕೆ? ಅರ್ಧ ಕೆಜಿನೇ ಬರೋದಲ್ಲ ಮರಿಯ ಕೇಕ್. ನಿಮಗೆ ಕವರ್ ಕೊಡ್ತೀವಿ. ಇಷ್ಟ ಆಯ್ತಾ? ತಂದ್ಕೊಡ್ತೀನಿ ಬಿಡು. ಪ್ರಮುಖನ್ ಮರೆಯೋದಿಲ್ಲ. ಪ್ರಮುಖನ್ ಬರ್ತಡೆ ತಂದ್ಕೊಡ್ತೀನಿ. ಫ್ರಿಡ್ಜಿಗೆ ಇಟ್ಬಿಟ್ಟು ತಿನ್ನುವಂತ. ಪೇಪರ್ ತಿನ್ನೋದ ನಾನು? ಜಲ್ಲಿ ಚಿನ್ನ ನೆಕ್ಕು. ಒಂದ್ಸರಿ ಓಕೆ ಓಕೆ.
ಅಪ್ಪ ಮಗ ಜಗಳ ಆಡ್ಕೊಂಡಿದ್ರು. ಅಂದರೆ ಜಗಳ ಅಂದರೆ ಅವನು ಹೇಳ್ದ ಅಮ್ಮಂಗೂ ಕೊಡೋಣ ಸ್ವಲ್ಪ ಅಂತ. ಅವ್ರು ಹೇಳಿದ್ರು ಯಾರಿಗೂ ಕೊಡೋದು ಬೇಡ, ನಾನು ನೀವು ಇಬ್ಬರೇ ತಿನ್ನೋಣ ಅಂತ. ಅಷ್ಟಕ್ಕೆ ಮುನಿಸ್ಕೊಂಡಿದ್ರು ಸಾಹೇಬರು. ಅವ್ರನ್ನ ಪೂಸಿ ಮಾಡಿ ನಮ್ಮನೆಯವರಂತೂ ನಿನ್ನ ಸಾಕಾಗೋದ್ರು. ಕೊನೆಗೆ ಕಾಂಪ್ರಮೈಸ್ ಆದ. ಕೇಕ್ ನೋಡಿದ ತಕ್ಷಣವೇ ಐಸ್ ಕೇಕ್ ತೊಗೊಂಬಂದಿದ್ರು. ಒಂದು ಪೀಸ್ 50 ಅಂತೆ, 100 ರೂಪಾಯಿ ಅಂತ ಹೇಳ್ತಿದ್ರು. ನಾನು ಅದಕ್ಕೆ ಹೇಳ್ತಿದ್ದೆ ನಾರ್ಮಲ್ ಕೇಕ್ ಅರ್ಧ kg ಬರೋದು ಅಂತ ಹೇಳಿ. ಬಂದು ಪೂಜೆ ಎಲ್ಲ ಮುಗಿಸಿ ಈಗ ಅಡುಗೆ ಮಾಡ್ತಾಯಿದ್ದೀನಿ. ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ದೀಪ ಉರಿತಾನೆ ಇದೆ ನೋಡಿ. ಸ್ವಲ್ಪ ತುಂಬ ಲೇಟಾಗಿ ಹೋಗಿತ್ತು. ಇರಲಿ ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾಡು ಅಂತ ಅಂದರು. ಏಕೆಂದರೆ 4 ಗಂಟೆಲಿ ಊಟ ಮಾಡಿದರು. ಸೊ ಹಾಗಾಗಿ ನಿಧಾನಕ್ಕೆ ಮಾಡು ಅಂತ ಅಂದರು ಅಂತ ಹೇಳಿ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ತರಕಾರಿ ಸಾಂಬಾರು ಮಾಡಿದೆ. ನೀನು ಡ್ರೆಸ್ ಚೇಂಜ್ ಮಾಡಿಲ್ಲ, ಫಸ್ಟು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ರೆ ಆಯಿತು ಅಂತ. ಯಾಕೆಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ 9:15 ಮೇಲಾಗಿತ್ತು ಅನ್ಕೋತೀನಿ ಮೇ ಬಿ. ಸೊ ಮನೆಗೆ ಬಂದು ನಾನು ರೆಸ್ಟ್ ಮಾಡಿ ಪೂಜೆ ಮಾಡಿ ಕೈಕಾಲು ತೊಳ್ಕೊಂಡು ಇಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಮುದ್ದೆ ಕುದಿ ಹಾಕ್ತಾಯಿದ್ದೀನಿ. ಮಧ್ಯಾಹ್ನ ಮಾಡಿದ್ದೆ ಅನ್ನ ಇದೆ. ಅನ್ನ ಏನು ಮಾಡಲ್ಲ, ಸಾಂಬಾರು ಮುದ್ದೆ 2 ಮಾಡಿದೆ ಅಷ್ಟೇ. ಈ ಟಾಪು ನಾನು ಯಾವಾಗ ತೊಗೊಂಡಿದ್ದು ಗೊತ್ತಾ? ಪುನರ್ವು ಹುಟ್ಟೋಕ್ಕಿಂತ ಮುಂಚೆ ತೊಗೊಂಡಿದ್ದು. ನಾನು ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ವೇರ್ ಮಾಡಿದಾಗ. ಒಂಥರ ಚೆನ್ನಾಗಿ ಕಾಣಿಸುತ್ತಿದ್ದು ನನಗೆ. ಪಿಂಕ್ ಕಲರ್ ಇದೆ. ಯಾವಾಗಾದರೂ ರೀಲ್ಸ್ ಮಾಡೋಕೆ ಹಾಕ್ಕೊಳ್ಳೋಣ ಅಂತೇಳಿ ಅನ್ಕೊತಿದ್ದೆ. ಫೈನಲಿ ಮುದ್ದೆ ಕೂಡ ಬೇಯ್ತಾ ಇದೆ. ಅಂದರೆ ನೋಡಿ ಇಷ್ಟು ಚೆನ್ನಾಗಿ ನಾನು ಫುಲ್ ತೆಳು ಕಟ್ತೀನಿ ಮುದ್ದೆನ. ಏಕೆಂದರೆ ಪುನಿಗೆ ಫುಲ್ ತೆಳು ಇರಬೇಕು, ಕಟ್ಟಕ್ಕೆ ಬರೋದಿಲ್ಲ ಕೆಲವೊಂದು ಟೈಮು. ಆ ಥರ ತೆಳುವಿಗೆ ಮಾಡ್ತೀನಿ ಕೆಲವೊಂದು ಟೈಮು. ಅಷ್ಟು ತೆಳುವಿದ್ರೆ ಪುನಿಗೆ ಇಷ್ಟ ಆಗುತ್ತೆ. ಬಟ್ ದಿಮ್ಮಿಗಾದರೆ ಒಂದೊಂದು ದಿವಸ ಯಾಕಮ್ಮ ಈ ಥರ ಮಾಡಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಕೆಲವೊಂದು ಟೈಮ್ ಜಾಸ್ತಿ ಹಸಿಟ್ಟು ಇದ್ಬಿಟ್ಟಿರ್ತೀನಿ. ಸೊ ಗೊತ್ತಾಗೋದಿಲ್ಲ ಒಂದೊಂದು ಟೈಮ್. ಹಂಗೆ ನಾವು ಹೆಂಗ್ತರ್ಗೂ ಯಾಮಾರುತ್ತೆ. ಸೊ ಫೈನಲಿ ಮುದ್ದೆ ಕಟ್ಟಿ ಅವ್ರನ್ನೆಲ್ಲ ಕರೀತಾ ಇದ್ದೆ. ಬರ್ರೋ ಮುದ್ದೆ ಕಟ್ತಾಯಿದ್ದೀನಿ ಕರ್ರೋ ಅಂತ. ಕೊನೆಗೂ ಯಾರೂ ಬರಲಿಲ್ಲ ಫ್ರೆಂಡ್ಸ್. ನಾನೇ ಹೋಗಿ ಅವ್ರಿಗೆ ಊಟಕ್ಕಿಟ್ಟು ಅಪ್ಪ ಸಾಕಾಗೋಗುತ್ತೆ ಅವ್ರ ಬಾಲ ಹಿಡಿಯೋಷ್ಟರೊಳಗೆ. ಅಪ್ಪ ಮಗ ನಮ್ಮ ಅಣ್ಣ 3 ಜನದ್ದು ಸುಮ್ಮನೆ ಅವರು ವೇಸ್ಟು ಅಂತ ಅನ್ಕೋತಿರ್ತೀನಿ ಒಂದೊಂದು ಟೈಮು. ಸೊ ಮುದ್ದೆ ಕಟ್ತಾಯಿದ್ದೀನಿ. ಸೊ ಇಷ್ಟು ಚಿಕ್ಕ ತಪ್ಪಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮಗೆ ಸಾಕಾಗುತ್ತೆ ಇದು. 2.5 ಅಥವಾ 2.25 ಮುದ್ದೆ ಆಗುತ್ತೆ ಸಾಕು. ನನ್ನ ಪುನರ್ವನಿಂದ ಅರ್ಧ ಮುದ್ದೆ, ಅವರಿಬ್ರಿಗೂ ಒಂದೊಂದು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನಾನು. ಇನ್ನೂ ಒಂದು ಮುದ್ದೆ ಜಾಸ್ತಿನೇ ಮಾಡ್ಬೋದು. ಬಟ್ ನಾನು 2.25 2.5 ಮ್ಯಾಕ್ಸಿಮಮ್ ಅಂದರೆ 3 ಮಾಡ್ತೀನಿ ಅಷ್ಟೇ. ಜಾಸ್ತಿ ವೇಸ್ಟ್ ಮಾಡಲ್ಲ. ಯಾಕೆಂದರೆ ಕಸಕ್ಕೆ ಹಾಕ್ಬೇಕಾಗುತ್ತಲ್ಲ ಇಲ್ಲಿ, ಹಂಗಾಗಿ. ನೆನ್ನೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಬ್ಯುಸಿ ಇದ್ದೆ. ಸಂಡೇ ಸ್ಯಾಟರ್ಡೆ ಬ್ಯುಸಿ ಇರ್ತೀನಿ. ಯಾಕೆಂದರೆ ಪುನಿ ಮನೇಲೇ ಇರ್ತಾರೆ. ಸೊ ಹಾಗಾಗಿ ಅವ್ರ ಊಟ ತಿಂಡಿ ಆಮೇಲೆ ಜೋರಾಗಿ ಸೌಂಡ್ ಕೊಟ್ಟಿರ್ತಾರೆ ಟಿ ವಿಲಿ. ನಾನು ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗೋದಿಲ್ಲ. ಅಂದರೆ ನಾನು ಇವತ್ತಿನ ವೀಡಿಯೋನ ನಾಳೆ ಅಪ್ಲೋಡ್ ಮಾಡೋದ್ರಿಂದ ನಾನು ಇವತ್ತು ನೈಟು ಎಡಿಟ್ ಮಾಡ್ತೀನಿಲ್ಲ, ಬೆಳಗ್ಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಶುಕ್ರವಾರದ ವ್ಲಾಗು ಶನಿವಾರ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ. ಮನೇಲೇ ಇದ್ರಲ್ಲ ಶನಿವಾರ ಭಾನುವಾರ ಸರ್ವಿಸಿಗೆ ಬಿಟ್ಟಿದ್ರು ಗಾಡಿನ. ಸೊ ಹಾಗಾಗಿ ಭಾನುವಾರ ಏನೇನು ರೆಸ್ಟ್ ತೊಗೊಳಕ್ಕೆ ಅಂತ ಶನಿವಾರ ಭಾನುವಾರ ಹೋಗೋದೇ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಟೈಮ್ ಮಾತ್ರ ಹೋಗ್ತಾರೆ. ಹಂಗಾಗಿ ಇರ್ತಾರಲ್ಲ ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗೋದಿಲ್ಲ. ಸೌಂಡ್ ಕೊಟ್ಟಿರ್ತಾರೆ. ಸುಮ್ಮನೆ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ಅಂತ ನಾನೇ ಏನು ಎಡಿಟ್ ಮಾಡೋಕ್ಕೆ ಹೋಗೋದಿಲ್ಲ. ಶನಿವಾರ ಭಾನುವಾರ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಸೊ ಇನ್ಮೇಲೆ ಕಂಟಿನ್ಯೂಸ್ ವ್ಲಾಗು ಖಂಡಿತ ಇದ್ದೇ ಇರುತ್ತೆ. ಸೊ ವ್ಲಾಗು ಇಷ್ಟ ಆದರೆ ದಯವಿಟ್ಟು ಹಿಂದಿನ ವೀಡಿಯೋಸು ನೋಡಿ ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗನ್ನು ಕೂಡ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವ್ಲಾಗ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.